ಕಾಲಾಯ ತಸ್ಮೈ ನಮಃ. ಸಮಯ ಉತ್ತರ ಕೊಡಲಿ. ಒಂದೊಂದು ನಿಜ. ನಾನು ನಮ್ಮ ರಾಧಕ್ಕ ಅಡ್ವೈಸ್, ರಾಧಾ ಹಿರೇಗೌಡ್ರನ್ನ ಅಥವಾ ರಾಧಕ್ಕ ಅಂತಂದ್ರೆ ಒಳ್ಳೇದು ಅನ್ಸುತ್ತೆ. ನಮ್ಮ ರಾಧಕ್ಕನ 3 ವರ್ಷ ಮುಂಚೆ ನಾನು BTV ಇದ್ದಾಗ ಭೇಟಿ ಮಾಡಿದ್ದು. ತುಂಬ ಆತ್ಮೀಯತೆ ಇರುವಂಥ ವ್ಯಕ್ತಿಗಳಲ್ಲಿ ಅಥವಾ ಮಾಧ್ಯಮ ಲೋಕದಲ್ಲಿ ನನಗೆ ಇಷ್ಟ ಆಗೋವಂಥವ್ರು ಇಬ್ಬರು 3 ಜನ ಇದ್ದಾರೆ. ಮೂರನೇವ್ರ ಹೆಸರು ಹೇಳೋಕ್ಕಾಗಲ್ಲ, ಇಬ್ಬರು ಹೆಸರು ಹೇಳ್ತೀನಿ. ಒಂದು ನಮ್ಮ ರಾಧಾ ಹಿರೇಗೌಡರು, ಅಕ್ಕ ಅಂತ ಹೇಳಿದ್ರೆ ಒಳ್ಳೇದು, ನಮ್ಮ ರಾಧಕ್ಕ. ಯಾಕಂದರೆ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು. ಆಮೇಲೆ ಒಬ್ಬ ಆ್ಯಂಕರ್ ಆಗಿ ಇವತ್ತು ಚಾನಲಲ್ಲಿ ಒಂದು ದೊಡ್ಡ ಪೊಸಿಷನ್ ಅಥವಾ ಚಾನಲ್ ಓನರ್ ಆಗೋದಿದೆಯಲ್ಲ, ಹೆಮ್ಮೆಯ ವಿಷಯ ರೀ. ನಾನು ಯಾವಾಗ ಹೇಳ್ತೀನಿ, ಬಡವ್ರ ಮಕ್ಕಳು MLA ಆಗಬೇಕು, ಮಿನಿಸ್ಟರ್ ಆಗಬೇಕು, CM ಆಗಬೇಕು, ಪಾರ್ಲಿಮೆಂಟಲ್ಲಿ MP ಆಗಬೇಕು, ಕ್ಯಾಬಿನೆಟ್ ಮಿನಿಸ್ಟರ್ ಆಗಬೇಕು, ಪ್ರೈಮ್ ಮಿನಿಸ್ಟರ್ ಆಗಬೇಕು. ನಾನು ಇನ್ನೊಂದು ಹೇಳ್ತೀನಿ, ನಮ್ಮ ಬಡವ್ರ ಮಕ್ಕಳು, ನಮ್ಮ ಉತ್ತರ ಕರ್ನಾಟಕದ ಮಂದಿ ಚಾನಲ್ ಓನರ್ ಆಗಿದೆಯಲ್ಲ, ಅದು ನಮಗೆ ಖುಷಿ ತಂದಿದೆ. ನಿಜವಾಗ್ಲೂ ಹೆಮ್ಮೆಯ ವಿಷಯ ರಾಧಕ್ಕ. ಮನೆಯೂ ಅಷ್ಟೇ, ನಾವು ನಿಮ್ಮ ಚಾನಲ್ ಬಂದಿದ್ರಿ, ಕಿಂಚಿತ್ತು ಬದಲಾವಣೆ ನಿಮ್ಮಲ್ಲಿ ಕಾಣಲಿಲ್ಲ. ಅದೇ ರಾಧಕ್ಕ ಅಲ್ಲಿದ್ದೀರಾ ಗ್ಯಾರಂಟಿ ನ್ಯೂಸಲ್ಲಿ. ದಯಮಾಡಿ ನಮ್ಮ ಉತ್ತರ ಕರ್ನಾಟಕದ ಮಂದಿ, ನಮ್ಮ ಕರ್ನಾಟಕನೇ ಗ್ಯಾರಂಟಿ ನ್ಯೂಸನ್ನು ನೀವು ನೋಡಬೇಕು. ಕಾರಣ ಯಾಕೆಂತಂದರೆ, ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಒಬ್ಬ ಆ್ಯಂಕರ್ ಆಗಿ ಬಂದವಳು, ಕಷ್ಟಪಟ್ಟು ಮೊನ್ನೆ 1-2 ಮಾತಂದರು, ನಮ್ಮದು ಗ್ಯಾರಂಟಿ ಕಲರ್ ಅಂತ. ನೀವು ಅಷ್ಟೇ ರಾಧಕ್ಕ ಅದು ರಾಧಿಕಕ್ಕ ಅಂತ ಬರ್ತದೆ, ಸಾರಿ, ರಾಧಕ್ಕ ಹಿರೇಗೌಡ್ರವ್ರೆ. ನೀವು ನಮ್ಮ ಥರ ಹಂಗೆ ಫಿಲ್ಟ್ರ್ ಇಲ್ದ್ರ ಮಾತಾಡ್ತೀರಾ. ತುಂಬ ಇಷ್ಟ ಆಯಿತು ಮೊನ್ನೆ ಅದನ್ನು ಕೇಳಿ. ಅದು ಕಿರಿಸಿಂಗ್ ಪಕ್ಕದಲ್ಲಿ ಕುಂಡಿಸ್ಕೊಂಡು ನಂದು ನಿಂದು ಇಬ್ಬರದು ಗ್ಯಾರಂಟಿ ಕಲರ್ ಅಂದಲ್ಲ. ಆ್ಯಕ್ಚುಲಿ ನಮ್ಮದು ಕೂಡ ಒಂಥರ ಗ್ಯಾರಂಟಿ ಕಲರೇ, ಅದರಲ್ಲಿ ಏನು ಡೌಟ್ ಇಲ್ಲ. ನಂದು ಗ್ಯಾರಂಟಿ ನಾಲ್ಗೆ ಗ್ಯಾರಂಟಿ ಕಲರ್. ಆಮೇಲೆ ಇನ್ನೊಂದು ವಿಚಾರ ನನಗೆ ತುಂಬ ಇಷ್ಟ ಆಯಿತು, ನಮ್ಮ ಹತ್ರ ಯಾವುದು ದುಡ್ಡು ಸ್ಟಾಕ್ ಇಲ್ಲ, ನಾವಿಲ್ಲಿ ಸಂಪಾದನೆ ಮಾಡಿಲ್ಲೇ ಮಾಡಬೇಕು, ಕಿರಿಕಿರ್ತಿ. ಅದನ್ನು ತುಂಬ ಚೆನ್ನಾಗಿ ಹೇಳ್ತಾ ಇದ್ದ. ನಿಜವಾಗ್ಲೂ ನಿಮ್ಮಿಬ್ಬರ ಜೋಡಿ ಜೊತೆನಲ್ಲಿ ನಮ್ದಷ್ಟೊಂದು 2 ಮಾತಾಡಿದ್ರಿ, ತುಂಬ ಇಷ್ಟ ಆಯಿತು. ಒಂಥರ ಎಲ್ಲೋ ಒಂದು ಕಡೆ ನಮ್ಮ ಮನೆಯವರೇ ನೀವಿಬ್ಬರು ಅಂತ ಅನ್ನಿಸ್ಬಿಡ್ತು ನನಗೆ ಒಂದು ಮೂಮೆಂಟಲ್ಲಿ. ಎಸ್ಪೆಷಲಿ ಕೀರ್ತಿ ನಮ್ಮ ಮನೆಗೆ ಬಂದಿದ್ದ, ಪಾತೆ ತೊಳೆಯೋದಲ್ಲ ವಿಡಿಯೋ ಮಾಡಾಕ್ಬಿಟ್ಟವನೇ. ಲವ್ ನಿಜವಾಗ್ಲು ಕೆರಿಕ್ ಕಣ. ಆ ಶಿವಲಿಂಗದ ಮೇಲೆ ಪೂಜೆ ಮಾಡೋದನ್ನ ಶೂಟ್ ಮಾಡಿ ಹಾಕಿದ್ಯಲ್ಲ ಗುರು. ಜನ ಏನು ಅನ್ಕೊಂತಾರೆ, ಶಿವಲಿಂಗನ ಇಟ್ಕೊಂಡು ಮಾರ್ಕೆಟ್ ಮಾಡ್ಕೊಂಡು ಅನ್ಕೊಂತ ಇಲ್ಲ. ನಿಜವಾಗ್ಲೂ ನಾನು ಅದನ್ನೆಲ್ಲ ನಮ್ಮ ಮನೆಯಲ್ಲಿ ನಡೆಯುವಂಥ ಪೂಜೆಗಳಾಗಿ ನಾನೇನು ಹೊರಗಡೆ ತರಲ್ಲ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಈ ಕಿರಿಕು ಹೊರಗಡೆ ಬಂದು ಆ ಶಿವಲಿಂಗದ ಪೂಜೆನ ಶೂಟ್ ಮಾಡ್ಕೊಂಡು ಹಾಕ್ಬಿಟ್ಟವನೆ. ಏನೋ ಅದರಲ್ಲೇನು ತಪ್ಪೇನಿಲ್ಲ, ಯಾಕಂದರೆ ನಾವು ನಮ್ಮ ಮನೇಲಿ ಪೂಜೆನ ಅದೆಲ್ಲ ಮಾಡ್ತೀವಿ. ಬಟ್ ಥ್ಯಾಂಕ್ಸ್ ಕೀರ್ತಿ. ನಿಜವಾಗ್ಲೂ ಜಗದೀಶಲ್ಲೂ ಒಬ್ಬ ದೈವಭಕ್ತ ಇದ್ದಾನೆ ಅಂತ ತೋರಿಸಿದ ಕೀರ್ತಿ, ನಮ್ಮ ಕೀರ್ತಿಗೆ ಲವ್ ಯು ಬ್ರದರ್. ನನಗೆ ಅದಕ್ಕೆ ತುಂಬ ಇಷ್ಟ ಆಯಿತು. ಅದು ಐ ಥಿಂಕ್ ಇಟ್ಸ್ ರನ್ ಇನ್ ಟು ಮಿಲಿಯನ್ಸ್ ಇಫ್ ಐ ಆಮ್ ನಾಟ್ ರಾಂಗ್. ಅದು ನನಗೆ ಗೊತ್ತಿಲ್ಲ, ನಿನ್ನ ಕ್ಯಾಮ್ರಾದಲ್ಲಿ ಆ ಶಿವಲಿಂಗನ ಮೇಲೆ ಅಟ್ತಾ ಇರುವಂಥ ನೀರು ಅಷ್ಟು ಸುಂದರವಾಗಿ ಕ್ಯಾಪ್ಚರ್ ಆಗುತ್ತೆ. ನಿಜವಾಗ್ಲೂ ಹೇಳ್ತೀನಿ, ಅದನ್ನು ನೋಡ್ತಾ ಇರೋ ಮೈಯೆಲ್ಲ ನೆವರೇಳ್ಬಿಡುತ್ತೆ. ನಿಜವಾಗ್ಲೂ ನಾನು ದಿನ ಪೂಜೆ ಮಾಡ್ತೀನಿ, ಬೆಳಗ್ಗೆ 5 ಗಂಟೆಗೆ 4:15 ಪೂಜೆ ಮಾಡ್ತೀನಿ ಶಿವಲಿಂಗ. ಬಟ್ ಯಾವತ್ತೂ ಆ ಫೀಲ್ ಆಗಿಲ್ಲ. ನಿಮ್ಮ ವಿಡಿಯೋ ನೋಡಿದಾಗ ಮೈಯೆಲ್ಲ ಜುಮ್ಮಂತು ಕೀರ್ತಿ. ಅದು ಹೇಳ್ಬಲ್ಲೆ. ನಮ್ಮ ರಾಧಾ ಹಿರೇಗೌಡರು ಚಾನಲ್ ಓನರ್ ಆಗಿದ್ದಾರೆ, ಯಾವುದೇ ಬದಲಾವಣೆ ಇಲ್ಲ. ಅದೇ ರಾಧಕ್ಕನೇ ನಾನು ನೋಡಿದೆ. ಅಕ್ಕ ನಿಜವಾಗ್ಲೂ ನಿಮ್ಮ ಜೊತೆ ನನ್ನ ಮಲೇಶ್ ಅನ್ಸುತ್ತದೆ. ಎಲ್ಲೋ ಒಂದು ಕಡೆ ನಮ್ಮ ದೊಡ್ಡಪ್ಪನ ಮಗಳು ಅಥವಾ ನಮ್ಮ ಅಕ್ಕನ ಮಗಳು ಅವ್ರ ಜೊತೆ ಸುತ್ತಿರೋ ಥರ ಭಾವನೆ ಆಯಿತು. ಎಲ್ಲೂ ಕೂಡ ನೀವು ಚಾನಲ್ ಓನರು ಅಥವಾ ತುಂಬ ದೊಡ್ಡರು ಅಂತ ನಂಗೆ ಅನ್ನಿಸ್ಲೇ ಇಲ್ಲ. ಅದೇ ಭಾವೈಕ್ಯತೆ ಇದೆ, ಅದೇ ನಗು ಇದೆ, ಅದೇ ಕಿಂಡಲ್ ಮಾಡೋ ಪ್ರಶ್ನೆಗಳು ನಿಮ್ಮದು. ಎಲ್ಲ ಸರಿ ಹೋಯ್ತು. ಜಗದೀಶ್ ನಿಮ್ಗೆ ಇಬ್ಬರಂತಿ ಅಂತಾನೆ ಅಂದ್ಬಿಟ್ರಲ್ಲ, ನನಗೆ ಶಾಕ್ ಆಗ್ಬಿಟ್ಟೆ. ಅಕ್ಕ ಏನಕ್ಕ ನೀನೇ ನನ್ನ ಮರ್ಯಾದೆ ತೆಗೆದುಬಿಟ್ಟಲ್ಲಕ್ಕ ಅಂತ. ಬಟ್ ಏನೋ ನಿಜವಾಗ್ಲೂ ಟ್ರಾನ್ಸ್ಪರೆನ್ಸಿಗೆ ಇನ್ನೊಂದು ಮಾತೆ ಜಗದೀಶು, ನೀವು ಆ ಪ್ರಶ್ನೆ ಕೇಳಿದ್ ನಂಗೆ ತುಂಬ ಇಷ್ಟ ಆಯಿತು. ಏನೋ ಎಲ್ಲರ ಜೀವನದಲ್ಲೂ ಒಂದೊಂದು ಪರ್ಸನಲ್ ಕತೆ ಇದ್ದೇ ಇರ್ತದೆ. ನನ್ನ ಜೀವನದಲ್ಲೂ ಒಂದು ವ್ಯಥೆ ಇದ್ದೇ ಇದೆ. ಅದು ಒಂದು ನೋವಿನ ವ್ಯಥೆ, ಏನು ಮಾಡೋಕ್ಕಲ್ಲ, ಹೇಳಂಗಿಲ್ಲ ಬಿಡಂಗಿಲ್ಲ. ಅದೇ ಹೇಳ್ತಾರಲ್ಲ, ಬಿಸಿ ತುಪ್ಪ ನುಂಗಂಗಿಲ್ಲ ಕುಡಿಯಂಗಿಲ್ಲ. ಏನೋ ನಮ್ಮ ಅದೆಲ್ಲೋ ಹೋಗ್ತದೆ ಗುರು. ರಾಧಾ ಹಿರೇಗೌಡರು ನಿಜವಾಗ್ಲೂ ಒಂದು ಒಳ್ಳೆ ಸ್ಥಾನಕ್ಕೆ ಬಂದಿರ. ಅಕ್ಕ ನೀವು ಚೆನ್ನಾಗಿರ್ಬೇಕು, ನೀವು ಇದೇ ಥರ ನಗ್ನಗ್ತಾ ಇರಬೇಕು. ಅದೇ ರಾಧಾ ಹಿರೇಗೌಡರನ್ನ ಮೇಂಟೈನ್ ಮಾಡಿ. ನಂಗೆ ತುಂಬ ಇಷ್ಟ ನೀವು. ಕಾರಣ ಯಾಕೆ ಅಂತಂದರೆ, ನಿಮ್ಮಲ್ಲಿ ಆ ಒಂದು ಐ ಥಿಂಕ್ ಸುಮ್ಮನೆ ಒಬ್ಬರನ್ನ ಬಲೂನ್ ಥರ ಹುಂಸ ಬುದ್ಧಿ ಇಲ್ಲ. ಹಿಡ್ಕರೆ ಹಾಕಿ ಇಸ್ಕಾಕ್ಬಿಡ್ತೀರಾ. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಜೊತೆಯಲ್ಲಿ ಕಿರಿಕೀರ್ತಿ, ನಾನು ನಿಜವಾಗ್ಲೂ ನಿಮ್ಮನ್ನು ಫಾಲೋ ಮಾಡ್ತೀನಿ ಕಿರಿಕೀರ್ತಿ ಅವರೇ. ಒಂದು ಸಹೋದರ ಭಾವನೆ ಇದೆ ನಿಮಗೆ, ಒಂಥರ ತಮ್ಮನೋ ಅಣ್ಣನೋ ಗೊತ್ತಿಲ್ಲ, ಒಂಥರ ಆ ಥರ ನೀವು. ಬಟ್ ರಿಯಲಿ ಲವ್ ಯು ವೆರಿ ಮಚ್. ಒಂದಲ್ಲ ಒಂದು ದಿವಸ ಕೀರ್ತಿ ನೀನು ಕೂಡ ಚಾನಲ್ ಓನರ್ ಆಗಬೇಕು. ನೀವು ಕೂಡ ಯು ಶುಡ್ ಬಿಕಮ್ ಎ ಚೀಫ್ ಆಫ್ ದ ಚಾನಲ್.
ಅದು ನನ್ನ ಆಸೆ. ಆಗ್ತೀರಾ ಇದಂತ ಹೇಳುತ್ತಾ ನಾನು ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತೀನಿ. ಫೈನಲಿಗೆ ಕಾಲಾಯ ತಸ್ಮೈ ನಮಃ. ಥ್ಯಾಂಕ್ ಯು.